ತಂಗಾಳಿ ಬೀಸಿದಾಗ ಹೂವಾಯ್ತು ಈ ಮನ. ಸಂಚಿಕೆ 22. ತಂದೆಯ ಮಾತು ಕೇಳಿದವಳಿಗೆ ಅಜ್ಜಿ ತಾತನ ಜೊತೆ ತನ್ನ ನಡವಳಿಕೆ ನೆನಪಾಗಿ ಬೇಸರವಾಗಿತ್ತು. ಆದರೂ ಅವರ ಮುಂದೆ ಅದನ್ನು ತೋರಗೊಡಲಿಲ್ಲ ಅವಳು. ಇನ್ನೊಂದು ವಿಷಯ, ನಿಂಗೆ ಇಷ್ಟ ಇದ್ರೂ ಇಲ್ಲದೇ ಇದ್ರೂ ನಿನ್ನ ಮದುವೆ ನಡೆಯುತ್ತೆ. ಈ ಭಾನುವಾರ ಹೆಣ್ಣೋಡೋ ಶಾಸ್ತ್ರ ಹಾಗೂ ನಿನ್ನ ನಿಶ್ಚಿತಾರ್ಥ ಎಂದ ಗೋಪಿನಾಥ್ರವರ ಮಾತಿಗೆ ಅವರ ಕಡೆಗೆ ಕೋಪದಿಂದ ನೋಡಿದವಳೆ. ಎಲ್ಲ ನಿಮ್ಮಿಷ್ಟದ ಪ್ರಕಾರ ನಡೆಯೋದಾದರೆ ನಂಗೆ ಯಾಕೆ ಹೇಳ್ತಿದ್ದೀರಾ ಇದನ್ನೆಲ್ಲ? ನಿಮಗೆ ಯಾವಾಗಲೂ ಸ್ತುತಿ ಮಾತ್ರವೇ ಮುಖ್ಯ. ನಾನು ನಿಮಗೆ ಬೇಡವಾದ ಮಗಳು, ಅದಕ್ಕೆ ಹೀಗೆ ಬೇಗ ಮದುವೆ ಮಾಡೋ ಯೋಚನೆ ಮಾಡ್ತಿದ್ದೀರಾ. ನಾನು ಮನೆ ಬಿಟ್ಟು ದೂರ ಎಲ್ಲಾದರೂ ಹೋಗ್ತೀನಿ ಎಂದವಳಿಗೆ ಎದೆಯಲ್ಲಿ ಸಂಕಟ, ಅಳು ಒತ್ತರಿಸಿ ಬರುತ್ತಿತ್ತು. ಮಗಳ ನೋವು ಕಂಡು ಕರುಳು ಹಿಂಡಿದಂತಾದರೂ ನಿರ್ಭಾವುಕರಂತೆ ನಿಂತವರು, ನನ್ನ ಮಾತನ್ನು ಸರಿಯಾಗಿ ಕೇಳು ಖ್ಯಾತಿ, ನೀನು ಈ ಮದುವೆ ಆಗಲೇಬೇಕು. ಇಲ್ಲಾಂದರೆ ನಿಂಗೊಬ್ಬ ತಮ್ಮ ಇದ್ದಾನೆ ಅನ್ನೋ ವಿಷಯನ ನೀನು ಮರೆತು ಬಿಡಬೇಕಾಗುತ್ತೆ. ಚೋಟುವನ್ನು ನಿನ್ನಿಂದ ದೂರ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸ್ತೀನಿ. ಯಾವತ್ತೂ ನೀವಿಬ್ಬರು ಭೇಟಿಯಾಗದ ಹಾಗೆ ಮಾಡ್ತೀನಿ ಎಂದವರು ಅವಳ ಮನಸ್ಸಿಗೆ ಬೇಗ ನಾಟುವಂತಹ ಅಸ್ತ್ರವನ್ನೇ ಪ್ರಯೋಗಿಸಿದ್ದರು. ತಂದೆಯ ಮಾತು ಕೇಳಿ ಗರಬಡಿದವಳಂತೆ ನಿಂತಳು. ಅದ್ವಿಕ್ ಅವಳಿಗೆ ಬರೀ ತಮ್ಮನಲ್ಲ, ಮಗ ಕೂಡ. ಅವನೆಂದರೆ ತುಸು ಹೆಚ್ಚೇ ಪ್ರೀತಿ ಮಮತೆ ಅವಳಿಗೆ. ಅದನ್ನು ಚೆನ್ನಾಗಿ ಅರಿತಿದ್ದ ಗೋಪಿನಾಥ್ರವರಿಗೆ ಅವಳನ್ನು ಮದುವೆಗೆ ಒಪ್ಪಿಸಲು ಬೇರೆ ದಾರಿ ಕಾಣಲಿಲ್ಲ. ತನ್ನ ತಂದೆ ಹೇಳಿದಂತೆ ಮಾಡುವವರೇ. ತನ್ನಿಂದ ದೂರವಿರಿಸುವ ಸಲುವಾಗಿ ಪುಟ್ಟ ತಮ್ಮ ಪರಿವಾರದ ಪ್ರೀತಿಯಿಂದ ವಂಚಿತನಾಗುವುದು ಬೇಡ ಎಂದುಕೊಂಡವಳೆ. ಸರಿ ಪಪ್ಪ, ಈ ಸಾರಿ ನಿಮ್ಮ ಮುಂದೆ ಸೋಲ್ತಿದ್ದೀನಿ ನಾನು. ನಿಮ್ಮ ಇಷ್ಟದಂತೆ ಈ ಮದುವೆ ನಡೆಯುತ್ತೆ ಎಂದಳು. ಅವಳ ಕಣ್ಣಿಂದ ಕಣ್ಣೀರು ಜಾರುತ್ತಲೇ ಇತ್ತು. ಗಂಡಿನ ಕಡೆಯವರು ಬಂದಾಗ ಮುಖ ಉದಿಸ್ಕೊಂಡು ನಿಲ್ಬೇಡ. ನಿಂಗೆ ಮದುವೆ ಇಷ್ಟ ಇಲ್ಲ ಎಂದು ಅವರಿಗೆ ಅನಿಸಬಾರ್ದು ಎಂದು ಆದೇಶ ನೀಡಿದಂತೆ ನುಡಿದರು. ಅವಳು ಪ್ರತಿಯಾಗಿ ಏನೂ ನುಡಿಯದೆ ಮೌನವಾಗಿದ್ದಳು. ಅಂದಹಾಗೆ ಹುಡುಗ ಬೇರೆ ಯಾರೂ ಅಲ್ಲ, ಮುಕುಂದರವರ ಮಗ ಅದ್ರತ್ ದೇವ್ ಎಂದವರೇ ಅಲ್ಲಿಂದ ಹೊರಟರೆ ಖ್ಯಾತಿಗೆ ಆಘಾತದ ಮೇಲೆ ಆಘಾತವಾಗಿತ್ತು. ಅವರು ಹೋದತ್ತಲೇ ದಿಟ್ಟಿಸಿದವಳು, ಪಪ್ಪ, ನೀವು ಅಂದ್ಕೊಂಡಂತೆ ನನ್ನ ಮದುವೆ ನಡೆಯಲು ನೀವೇನು ಬೇಕಾದರೂ ಮಾಡ್ತೀರಿ ಅಂತ ನಂಗೆ ಗೊತ್ತಿತ್ತು. ಆದರೆ ಚೋಟುವನ್ನು ಮುಂದಿಟ್ಕೊಂಡು ನನಗೆ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತೀರಿ ಅಂತ ಅಂದ್ಕೊಂಡಿರಲಿಲ್ಲ ನಾನು. ನೀವೇ ಗೆದ್ರಿ ಪಪ್ಪ. ನಿಮ್ಮ ಇಚ್ಛೆಯಂತೆ ಈ ಮದುವೆ ನಡೆಯುತ್ತೆ. ನನಗೆ ಬೇರೆ ಆಯ್ಕೆ ಏನಿದೆ? ನನ್ನನ್ನು 2 ಸಾರಿ ಕಾಪಾಡಿದ ಆ ಪುಣ್ಯಾತ್ಮನನ್ನು ಒಮ್ಮೆ ಭೇಟಿಯಾಗಿ ಥ್ಯಾಂಕ್ ಯು ಹೇಳಬೇಕು ಅಂತ ಆಸೆ ಇತ್ತು. ಆದರೆ ಈಗ ಅವನ ಮುಖ ನೋಡಬೇಕು ಅಂತ ಕೂಡ ಅನಿಸ್ತಿಲ್ಲ ನನಗೆ. ನಾನು ನನ್ನ ಜೀವನದಲ್ಲಿ ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಆಗ್ತಿದೆ. ಯಾರ 2ನೇ ಆಯ್ಕೆ ಆಗಲು ಬಯಸದ ನಾನು ಇಂದು ನನ್ನನ್ನು 2ನೇ ಆಯ್ಕೆಯಾಗಿ ಆರಿಸಿದ ಒಬ್ಬ ವ್ಯಕ್ತಿಯ ಜೊತೆ ಮದುವೆ ಆಗ್ತಿರುವೆ. ಶಿವಾನಿ ಪ್ರಶಾಂತ್ ಗಂಡ ಹೆಂಡತಿ ಅಂತ ಗೊತ್ತಾದಾಗ ಬೇರೆ ಯಾರನ್ನೂ ಪ್ರೀತಿಸಿದವನಿಗೆ ನೀನು 2ನೇ ಆಯ್ಕೆ ಎಂದು ಅವಳ ಜೊತೆ ವಾದಿಸಿದೆ, ಜಗಳ ಮಾಡಿದೆ. ಆದರೆ ಈಗ ಮದುವೆಯಾಗಿ ಮಗು ಇರುವವನನ್ನು ಮದುವೆಯಾಗುತ್ತಿರುವೆ. ಆ ಪ್ರಶಾಂತ್ ನನಗೆ ಅವತ್ತೇ ಶಾಪ ಹಾಕಿದ್ದಾನೆ, ಇಡಿಯಟ್ ಎಂದುಕೊಂಡವಳಿಗೆ ಅಂದು ಆಸ್ಪತ್ರೆಯಲ್ಲಿ ಪ್ರಶಾಂತ್, ನೋಡೋಣ, ನಿನ್ನನ್ನು ಮದುವೆ ಆಗುವವನ ಫಸ್ಟ್ ಚಾಯ್ಸ್ ನೀನೇ ಆಗಿರ್ತೀಯಾ ಅಥವಾ ನೀನು ಅವನ ಎಷ್ಟನೇ ಚಾಯ್ಸ್ ಅಂತ. ಜೀವನ ಯಾವಾಗಲೂ ಒಂದೇ ಥರ ಇರಲ್ಲ. ನಿನಗೆ ಇಷ್ಟವಿಲ್ಲದ ವ್ಯಕ್ತಿ ಜೊತೆ ನೀನು ಮದುವೆ ಆದರೆ ಆವಾಗೇನು ಮಾಡ್ತೀಯಾ ಎಂದು ಹೇಳಿದ ಮಾತು ನೆನಪಾಯಿತು. ಜೀವನದಲ್ಲಿ ನಾನು ಮದುವೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಮದುವೆ ಆಗಲೇಬೇಕಾದ ಪರಿಸ್ಥಿತಿ ಬಂದಿದೆ. ಆ ವ್ಯಕ್ತಿ ನನ್ನ ಪ್ರಾಣ ಉಳಿಸುವ ಬದಲು ಅಲ್ಲೇ ನನ್ನನ್ನು ಸಾಯಲು ಬಿಡಬಹುದಾಗಿತ್ತು. ಪುಟಾಣಿ ನನಗೆ ಇಷ್ಟನೇ, ಅವಳನ್ನು ತುಂಬ ಪ್ರೀತಿಸ್ತೀನಿ. ಅವಳಿಗೆ ಅಮ್ಮನ ಸ್ಥಾನ ತುಂಬಲು ಪ್ರಯತ್ನ ಪಡುವೆ ಎಂದುಕೊಂಡಳಾದರೂ ಅವಳ ಕಣ್ಣಿಂದ ಕಣ್ಣೀರು ಹರಿಯುತ್ತಲೇ ಇತ್ತು. ಸ್ವಲ್ಪ ಹೊತ್ತಿನ ಬಳಿಕ ಏನೋ ಯೋಚಿಸಿದವಳು ಮನದಲ್ಲಿ ದೃಢ ನಿರ್ಧಾರ ತೆಗೆದುಕೊಂಡಳು. ಸಹನಾಳಿಗೆ ಖ್ಯಾತಿ ತನ್ನ ಜೊತೆ ಮಾತನಾಡದೇ ಇದ್ದದ್ದು ತುಂಬ ಬೇಸರವಾಗಿತ್ತು. ಆದರೆ ಅವಳ ಕೋಪ ತಣಿಯುವವರೆಗೆ ಅವಳು ಕಾಯಲೇಬೇಕು. ಖ್ಯಾತಿಯ ಹಠದ ಬಗ್ಗೆ ತಿಳಿದಿದ್ದವಳು ಅಂದೇ ಅವಳಿಗೆ ಸಾರಿ ಎಂಬ ಸಂದೇಶ ಕಳುಹಿಸಿ ಸುಮ್ಮನಾಗಿದ್ದಳು. ಗೋಪಿನಾಥ್ ದಂಪತಿಗಳು ಮುಕುಂದರವರ ಬಳಿ ಮಗಳ ಮದುವೆ ವಿಷಯ ಮಾತನಾಡಲೆಂದು
ಅವರ ಮನೆಗೆ ಹೋಗಿದ್ದರು. ಮನೆಗೆ ಬಂದವರನ್ನು ಉಪಚರಿಸಿದ ಪಾರಿಜಾತರವರು ಪತಿಯ ಸನಿಹದಲ್ಲಿ ಕುಳಿತರು. ಮುಕುಂದರವರೇ, ಈ ಭಾನುವಾರ ಖ್ಯಾತಿ ಹಾಗೂ ಅದ್ರತ್ನ ಎಂಗೇಜ್ಮೆಂಟ್ ಮಾಡಿ ಮುಗಿಸೋಣ್ವಾ? ಗೋಪಿನಾಥ್ರವರು ಕೇಳಿದಾಗ ಮುಕುಂದರವರು ಮಡದಿಯ ಕಡೆಗೆ ನೋಡಿದರು. ಅವರು ಕಣ್ಣಲ್ಲೇ ತಮ್ಮ ಒಪ್ಪಿಗೆ ತಿಳಿಸಿದರು. ಆದರೆ ಅದ್ರಿತ್, ಸರ್, ಖ್ಯಾತಿ ಈ ಮದುವೆಗೆ ಒಪ್ಪಿಗೆ ನೀಡಿದಳ? ಅನುಮಾನದಿಂದ ಕೇಳಿದ. ಖ್ಯಾತಿಯ ಸ್ವಭಾವದ ಅರಿವಿದ್ದವನಿಗೆ ಅವಳು ಮದುವೆಗೆ ಸಮ್ಮತಿ ನೀಡಿದಳು ಎಂಬುದನ್ನು ನಂಬಲಾಗಲಿಲ್ಲ. ಅಂಕಲ್, ನಂಗೊಬ್ಳು ಮಗಳಿದ್ದಾಳೆ ಅನ್ನುವ ವಿಷಯ ಖ್ಯಾತಿಗೆ ಹೇಳಿಲ್ವಾ ನೀವು? ತನ್ನ ಅನುಮಾನ ಬಗೆಹರಿಸುವ ಸಲುವಾಗಿ ಕೇಳಿದ. ಅವನ ಮಾತಿಗೆ ನಕ್ಕವರೇ, ಅವಳಿಗೆ ನಿನ್ನ ಮಗಳ ಪರಿಚಯ ಚೆನ್ನಾಗೇ ಇದೆ. ನಿನ್ನ ಮಗಳನ್ನು ತುಂಬ ಪ್ರೀತಿಸ್ತಾಳೆ. ಅದಕ್ಕಾಗಿಯೇ ಈ ಮದುವೆಗೆ ಒಪ್ಪಿದಳು. ಸುಳ್ಳಾಡಿದರು. ಖ್ಯಾತಿಯನ್ನು ಮದುವೆಗೆ ಒಪ್ಪಿಸಲು ತಾವು ಮಾಡಿದ ಉಪಾಯದ ಬಗ್ಗೆ ಅವನಿಗೆ ಹೇಳಲಾಗದಲ್ಲವೇ? ನಿನ್ನನ್ನು ಮದುವೆಯಾಗುವ ಹುಡುಗ ಮುಕುಂದರವರ ಮಗ ಎಂದಾಗಲೇ ಅವಳಿಗೆ ತಿಳಿಯಿತು ನೀನು ಆಜ್ಞಾಳ ತಂದೆ ಎಂದು. ಎಂದಾಗ ಅವನು ಅವರ ಮಾತನ್ನು ಸಂಪೂರ್ಣವಾಗಿ ನಂಬಲಿಲ್ಲ. ಮದುವೆಗೆ ಮೊದಲು ಖ್ಯಾತಿಯ ಬಳಿ ನೇರವಾಗಿ ಮಾತನಾಡಬೇಕು ಎಂದುಕೊಂಡ. ನೀವು ಹೇಳಿದ ಹಾಗೆ ಭಾನುವಾರ ನಿಮ್ಮ ಮನೆಗೆ ಬರ್ತೀವಿ. ಖುಷಿಯಿಂದ ನುಡಿದ ಪಾರಿಜಾತರವರಿಗೆ ಆದಷ್ಟು ಬೇಗ ಖ್ಯಾತಿಯನ್ನು ತಮ್ಮ ಸೊಸೆಯಾಗಿ ಮನೆ ತುಂಬಿಸಿಕೊಳ್ಳುವ ಇರಾದೆ. ಅವಳ ಫೋಟೋವನ್ನು ಮುಕುಂದರವರು ತೋರಿಸಿದ್ದರು. ಫೋಟೋ ನೋಡಿದಾಗಲೇ ಅದ್ರತ್ಗೆ ಸರಿಯಾದ ಜೋಡಿ ಖ್ಯಾತಿ ಎಂದು ಅನಿಸಿತು ಅವರಿಗೆ. ಹಿರಿಯರು ಮದುವೆ ಬಗ್ಗೆ ಚರ್ಚಿಸುವಾಗ ಅದ್ರತ್ ಏನೋ ಯೋಚಿಸುತ್ತಾ ಮೌನವಾಗಿ ಕುಳಿತಿದ್ದವನನ್ನು ಎಚ್ಚರಿಸಿದ್ದು ಪಪ್ಪ ಎಂದು ಕರೆದ ಅವನ ಮುದ್ದು ಮಗಳ ದನಿ. ಅವನು ತನ್ನ ಕನ್ನಡಕವನ್ನು ಸರಿಪಡಿಸಿಕೊಂಡವ ಮಗಳನ್ನು ತನ್ನ ಮಡಿಲಲ್ಲಿ ಕೂರಿಸಿ, ಹೇಳು ಪಾಪು ಎಂದವ ಅವಳ ತಲೆ ನೇವರಿಸಿದ. ಪಪ್ಪ, ಇವರು ಪಾಪು ಅಕ್ಕನ ಪಪ್ಪ ಮಮ್ಮಿ ಅಲ್ವಾ? ನಾನಿವರನ್ನು ನೋಡಿದ್ದೀನಿ ಎಂದಳು ಮುದ್ದಾಗಿ. ಹ್ಞೂ ಪುಟ್ಟ ಎಂದ ಆಶಾರವರನ್ನು ಪುಟ್ಟ ಆಜ್ಞಾಳ ಮುದ್ದು ಮಾತುಗಳು ಸೆಳೆದಿದ್ದವು. ಅವಳನ್ನು ತಮ್ಮ ಬಳಿ ಕೂರಿಸಿದವರೇ, ನಿಂಗೆ ಪಾಪು ಅಕ್ಕ ಅಂದರೆ ಇಷ್ಟನಾ ಎಂದು ಕೇಳಿದರು ಅವಳಂತೆ ಮುದ್ದಾಗಿ. ಹ್ಞೂ ಆಂಟಿ, ತುಂಬ ಇಷ್ಟ ಎಂದಳು ಖುಷಿಯಿಂದ. ಇನ್ಮೇಲೆ ಪಾಪು ಅಕ್ಕ ನಿನ್ನ ಜೊತೆ ನಿಮ್ಮ ಮನೆಯಲ್ಲೇ ಇರ್ತಾಳೆ ಎಂದವರ ಮಾತಿಗೆ ತನ್ನ ಪುಟ್ಟ ಕಣ್ಗಳನ್ನು ಅರಳಿಸಿದವಳು. ನಿಜವಾಗ್ಲೂ ಎಂದು ಕೇಳಿದಾಗ ನಿಜವಾಗ್ಲೂ ಎಂದು ಅವಳಂತೆ ನುಡಿದವರು. ಆದರೆ ನೀನು ಮುಂದೆ ಪಾಪು ಅಕ್ಕನನ್ನು ಮಮ್ಮಿ ಅಂತ ಕರಿಬೇಕು ಎಂದಾಗ ತನ್ನ ಅಜ್ಜಿ ತಾತನ ಕಡೆಗೊಮ್ಮೆ ನೋಡಿದವಳು ಅದ್ರತ್ನ ಬಳಿ ಬಂದು ಪಪ್ಪ ಎಂದಳು ಮೆಲುದನಿಯಲ್ಲಿ. ಮಗಳ ಬಾಡಿದ ಮೊಗವನ್ನು ಗಮನಿಸಿದವನಿಗೆ ಅವಳ ಪುಟ್ಟ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ಅರಿವಾದರೆ ಆಶಾರವರಿಗೆ ಆಜ್ಞೆ ಯಾಕೆ ಮೌನವಾದಳು ಎಂದು ಅರಿವಾಗದೆ ನಾನೇನಾದರೂ ತಪ್ಪಾಗಿ ಹೇಳಿದ್ನಾ ಎಂದು ಕೇಳಿದರು. ಮುಕುಂದ ದಂಪತಿಗಳು ನಿಮ್ಮ ತಲ್ಲಿ ತಪ್ಪಿರಲಿಲ್ಲ ಎಂದವರೇ ಮಗನ ಕಡೆಗೆ ನೋಡಿದಾಗ ಅವನು ಆಜ್ಞಾಳಿಗೆ ಪಾಪು ಪಪ್ಪಂಗೆ ಡ್ರಾಯಿಂಗ್ ಮಾಡಿ ತೋರಿಸು ಎಂದಾಗ ಆಜ್ಞಾ ಅಲ್ಲಿಂದ ತನ್ನ ಕೋಣೆಯತ್ತ ಹೋದರೆ ಆಶಾರವರ ಕಡೆಗೆ ನೋಟ ಹರಿಸಿದವ. ಮ್ಯಾಮ್, ನನ್ನ ಮಗಳು ದಿನ ಅವಳ ತಾಯಿಯ ಫೋಟೋ ನೋಡ್ತಾಳೆ. ಅವಳಿಗೆ ನಿದ್ದೆ ಬರಬೇಕು ಅಂದರೆ ಆ ಫೋಟೋವನ್ನು ತಬ್ಬಿಕೊಂಡೇ ಮಲಗೋದು ಅವಳು. ಅವಳ ಮಮ್ಮಿಯ ಮುಖ ಅವಳ ಮನಸ್ಸಲ್ಲಿ ಅಚ್ಚೊತ್ತಿದೆ. ಹೀಗಿರುವಾಗ ನೀವು ಖ್ಯಾತಿಯನ್ನು ಅವಳ ಮಮ್ಮಿ ಎಂದರೆ ಆ ಪುಟ್ಟ ಮನಸ್ಸಿಗೆ ಅದನ್ನು ಅರಗಿಸಿಕೊಳ್ಳಲು ಸಮಯ ಬೇಕಲ್ವಾ ಎಂದಾಗ ಆಜ್ಞಾಳ ಮನಸ್ಥಿತಿ ಅರ್ಥವಾಯಿತು ಆಶಾರವರಿಗೆ. ಅವಳಿಗೆ ಖ್ಯಾತಿಯನ್ನು ತಾಯಿ ಎಂದು ಒಪ್ಪಿಕೊಳ್ಳಲು ಸಮಯ ಬೇಕು ಎಂದುಕೊಂಡವರೇ ನಾನು ಆತುರಪಟ್ಟೆ ಅಂತ ಅನಿಸುತ್ತೆ. ನನ್ನನ್ನು ಕ್ಷಮಿಸು ಅದ್ರತ್, ಆ ಪುಟ್ಟ ಮನಸ್ಸನ್ನು ನೋಯಿಸಿಬಿಟ್ಟೆ ಎಂದರು ಬೇಸರದಿಂದ. ನೋ ಮ್ಯಾಮ್, ಅವಳ ಬೇಸರ ಏನಿದ್ರು ಸ್ವಲ್ಪ ಹೊತ್ತು ಅಷ್ಟೇ. ಅವಳಿಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ. ಡ್ರಾಯಿಂಗ್ ಮಾಡುವಾಗ ತುಂಬ ಖುಷಿಯಾಗಿರ್ತಾಳೆ. ಅದಕ್ಕೆ ಡ್ರಾಯಿಂಗ್ ಮಾಡುವಂತ ಕಳಿಸ್ದೆ ಎಂದ. ಎಲ್ಲರೂ ಬೇಸರದಿಂದ ಇರುವುದನ್ನು ಗಮನಿಸಿದ ಗೋಪಿನಾಥ್ರವರು ಪರಿಸ್ಥಿತಿಯನ್ನು ಸರಿಪಡಿಸಲು, ಅದ್ರಿತ್, ನೀನಿನ್ನೂ ನಮ್ಮನ್ನು ಸರ್ ಮ್ಯಾಮ್ ಅಂತಲೇ ಕರಿತಿದ್ಯಾ? ನಾವು ನಿಂಗೆ ಅತ್ತೆ ಮಾವ ಆಗಬೇಕು. ಇನ್ಮೇಲಿಂದ ನಮ್ಮನ್ನು ಅತ್ತೆ ಮಾವ ಅಂತಾನೆ ಕರಿ ಎಂದರು ಮುಗುಳ್ನಗೆ ಬೀರುತ್ತಾ. ಖ್ಯಾತಿಯ ಜೊತೆ ಮಾತನಾಡುವ ತನಕ ಅವನಿಗೆ ಯಾಕೋ ನೆಮ್ಮದಿ ಇಲ್ಲ. ಆದುದರಿಂದಲೇ
ಖ್ಯಾತಿ ನನ್ನ ಹೆಂಡತಿ ಆದಮೇಲೆ ನಿಮ್ಮನ್ನು ಅತ್ತೆ ಮಾವ ಅಂತ ಕರಿತೀನಿ. ಅಲ್ಲಿ ತನಕ ನೀವು ನನಗೆ ಸರ್ ಹಾಗೂ ಮ್ಯಾಮ್ ಅಷ್ಟೆ ಎಂದ ತಾನೂ ನಗುತ್ತಾ. ಮುಂದುವರಿಯುವುದು